ಒಂದಾನೊಂದು ಕಾಲದಲ್ಲಿ ಹಸಿರುಪುರ ಎಂಬ ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯು ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಆದರೆ ಆ ಹಳ್ಳಿಯ ಮಕ್ಕಳಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅವರಿಗೆ ಕೇವಲ ಪಿಜ್ಜಾ, ಬರ್ಗರ್, ಚಾಕಲೇಟ್ ಮತ್ತು ಪ್ಯಾಕೆಟ್ನಲ್ಲಿ ಸಿಗುವ ಕುರುಕುಲು ತಿಂಡಿಗಳೆಂದರೆ ಪಂಚಪ್ರಾಣ. ತಾಯಂದಿರು ಎಷ್ಟೇ ಪ್ರೀತಿಯಿಂದ ತರಕಾರಿ ಅಡುಗೆ ಮಾಡಿದರೂ ಮಕ್ಕಳು ಅದನ್ನು ತಟ್ಟೆಯ ಮೂಲೆಯಲ್ಲಿಡುತ್ತಿದ್ದರು ಅಥವಾ ಕದ್ದು ಕಸದ ಬುಟ್ಟಿಗೆ ಎಸೆಯುತ್ತಿದ್ದರು. ಇದೇ ಹಳ್ಳಿಯಲ್ಲಿ ರಾಮು ಎಂಬ 10 ವರ್ಷದ ಹುಡುಗನಿದ್ದ. ಅವನು ತರಕಾರಿಗಳ ಬದ್ಧವೈರಿ. ಕ್ಯಾರೆಟ್, ಬೀನ್ಸ್, ಪಾಲಕ್, ಹಾಗಲಕಾಯಿ ಎಂದರೆ ಅವನಿಗೆ ಆಗುತ್ತಲೇ ಇರಲಿಲ್ಲ. ತಾಯಿಯು ಅವನಿಗೆ ಬಲವಂತವಾಗಿ ಊಟ ಮಾಡಿಸಲು ಹರಸಾಹಸಪಡಬೇಕಾಗಿತ್ತು. ಆ ಹಳ್ಳಿಯ ಕೊನೆಯಲ್ಲಿ ಸೋಮಣ್ಣ ಎಂಬೊಬ್ಬ ವಯಸ್ಸಾದ ರೈತನಿದ್ದ. ಆತನಿಗೆ 70 ವರ್ಷವಾದರೂ ಯುವಕನಂತೆ ಲವಲವಿಕೆಯಿಂದಿದ್ದ ಎತ್ತರದ ನಿಲುವು, ಗಟ್ಟಿಮುಟ್ಟಾದ ದೇಹ. ಅವನದ್ದೊಂದು ಅದ್ಭುತವಾದ ಸಾವಯವ ತರಕಾರಿ ತೋಟವಿತ್ತು. ಒಂದು ದಿನ ಶಾಲೆಯಿಂದ ಬಂದ ರಾಮು ವಿಪರೀತ ಸುಸ್ತಾಗಿ ಸೋಮಣ್ಣನ ತೋಟದ ಬಳಿಯಿದ್ದ ದೊಡ್ಡ ಆಲದ ಮರದ ಕೆಳಗೆ ಕುಳಿತಿದ್ದ. ಸೋಮಣ್ಣ ರಾಮುವಿನ ಬಳಿ ಬಂದು, ಏನಪ್ಪಾ ರಾಮು, ಕೇವಲ 10 ವರ್ಷದ ಹುಡುಗ ನೀನು ಈಗಲೇ ಇಷ್ಟು ಸುಸ್ತಾಗಿದ್ದೀಯಲ್ಲ, ಮುಖದಲ್ಲಿ ಕಳೆಯೇ ಇಲ್ಲವಲ್ಲ ಎಂದು ಪ್ರೀತಿಯಿಂದ ಕೇಳಿದ. ರಾಮು ತನ್ನ ಆಯಾಸದ ಮತ್ತು ಅನಾರೋಗ್ಯದ ಬಗ್ಗೆ ಹೇಳಿಕೊಂಡ. ಆಗ ಸೋಮಣ್ಣನಕ್ಕೂ, ಬಾ ನನ್ನ ಜೊತೆ, ನಿನ್ನ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಿರುವ ಒಂದು ಮಾಯಾಲೋಕವನ್ನು ತೋರಿಸುತ್ತೇನೆ ಎಂದು ತನ್ನ ತೋಟದೊಳಗೆ ಕರೆದುಕೊಂಡು ಹೋದ. ಸೋಮಣ್ಣನ ತೋಟದಲ್ಲಿ ಬಣ್ಣ ಬಣ್ಣದ ತರಕಾರಿಗಳು ನಳನಳಿಸುತ್ತಿದ್ದವು. ಸೋಮಣ್ಣ ಪ್ರತಿಯೊಂದು ತರಕಾರಿಯನ್ನು ತೋರಿಸುತ್ತಾ ಅವುಗಳ ರಹಸ್ಯವನ್ನು ಹೇಳತೊಡಗಿದ. ಕ್ಯಾರೆಟ್, ನೋಡು ರಾಮು, ಈ ಕಿತ್ತಳೆ ಬಣ್ಣದ ಕ್ಯಾರೆಟ್ ಇದೆಯಲ್ಲ, ಇದು ಕಣ್ಣಿನ ದೃಷ್ಟಿಗೆ ಸಂಜೀವಿನಿ. ಇದರಲ್ಲಿರುವ ವಿಟಮಿನ್ ಎ ನಿನ್ನ ಕಣ್ಣುಗಳನ್ನು ಹದ್ದಿನಂತೆ ಚುರುಕಾಗಿಡುತ್ತದೆ. ನೀನು ಕನ್ನಡಕ ಹಾಕುವ ಪ್ರಮೇಯವೇ ಬರುವುದಿಲ್ಲ. ಪಾಲಕ್ ಮತ್ತು ಸೊಪ್ಪುಗಳು, ಹಸಿರು ಎಲೆಗಳತ್ತ ಕೈತೋರಿಸಿ, ಇದು ಪಾಲಕ್ ಸೊಪ್ಪು. ಇದರಲ್ಲಿ ಕಬ್ಬಿಣಾಂಶ, ಐರನ್ ಹೇರಳವಾಗಿದೆ. ಇದು ನಿನ್ನ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸಿ ನಿನಗೆ ಓಡಾಡಲು ಭೀಮನಂತಹ ಶಕ್ತಿ ಕೊಡುತ್ತದೆ. ಟೊಮೆಟೊ ಮತ್ತು ನಿಂಬೆ, ಈ ಕೆಂಪಗಿನ ಟೊಮೆಟೊ ಮತ್ತು ನಿಂಬೆಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುತ್ತದೆ. ಇವು ನಿನ್ನ ದೇಹಕ್ಕೆ ಹೊರಗಿನಿಂದ ಬರುವ ರೋಗಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು, ಇಮ್ಯುನಿಟಿ ನೀಡುತ್ತವೆ. ಆಗ ನಿನಗೆ ಜ್ವರ, ಶೀತ ಬರುವುದಿಲ್ಲ. ಹಾಗಲಕಾಯಿ, ಮತ್ತೊಂದು ಕಡೆ ಬೆಳೆದಿದ್ದ ಹಾಗಲಕಾಯಿಯನ್ನು ತೋರಿಸಿ, ಇದು ಕಹಿಯಾದರೂ ಹೊಟ್ಟೆಯಲ್ಲಿರುವ ಕೆಟ್ಟ ಹುಳುಗಳನ್ನು ನಾಶಮಾಡಿ ನಮ್ಮ ದೇಹವನ್ನು ಶುಚಿಯಾಗಿಡುತ್ತದೆ. ಪ್ರತಿಯೊಂದು ತರಕಾರಿಯೂ ಪ್ರಕೃತಿ ನಮಗೆ ಕೊಟ್ಟಿರುವ ಒಂದೊಂದು ಔಷಧಿ ಇದ್ದಂತೆ. ರಾಮುವಿಗೆ ಆಶ್ಚರ್ಯವಾಯಿತು. ಅಂದರೆ ತಾತ, ಇವೆಲ್ಲವೂ ಸೂಪರ್ ಹೀರೋಗಳ ಎಂದು ಕೇಳಿದ. ಸೋಮಣ್ಣ ನಗುತ್ತಾ, ಹೌದು ಮಗು, ಇವು ನಮ್ಮ ದೇಹವನ್ನು ಕಾಯುವ ನೈಜ ಸೈನಿಕರು. ನೀನು ಇವುಗಳನ್ನು ತಿನ್ನದಿದ್ದರೆ ನಿನ್ನ ದೇಹದ ಕೋಟೆ ದುರ್ಬಲವಾಗುತ್ತದೆ. ಆಗ ಸುಲಭವಾಗಿ ಕಾಯಿಲೆಗಳು ನಿನ್ನ ಮೇಲೆ ದಾಳಿ ಮಾಡುತ್ತವೆ. ಜಂಕ್ ಫುಡ್ ಕೇವಲ ನಾಲಿಗೆಗೆ ಮಾತ್ರ ರುಚಿ, ಆದರೆ ತರಕಾರಿಗಳು ನಿನ್ನ ಇಡೀ ಜೀವನಕ್ಕೆ ಶಕ್ತಿ ಎಂದ. ಸೋಮಣ್ಣ ತೋಟದಿಂದ ತಾಜಾ ಕ್ಯಾರೆಟ್, ಬೀನ್ಸ್, ಟೊಮೆಟೊ ಕಿತ್ತು ತನ್ನ ಮನೆಯಲ್ಲಿ ರುಚಿಯಾದ ಮತ್ತು ಬಿಸಿಬಿಸಿಯಾದ ತರಕಾರಿ ಸೂಪ್ ಮಾಡಿ ರಾಮುವಿಗೆ ಕುಡಿಯಲು ಕೊಟ್ಟ. ಆ ತಾಜಾ ತರಕಾರಿಗಳ ರುಚಿ ರಾಮುವಿಗೆ ಮೊದಲ ಬಾರಿಗೆ ಅದ್ಭುತವೆನಿಸಿತು. ಅಂದಿನಿಂದ ರಾಮುವಿನ ಜೀವನ ಬದಲಾಯಿತು. ಅವನು ತಟ್ಟೆಯಲ್ಲಿದ್ದ ತರಕಾರಿಗಳನ್ನು ಎಸೆಯುವುದನ್ನು ಬಿಟ್ಟ. ಅಮ್ಮ ಮಾಡಿದ ತರಕಾರಿ ಪಲ್ಯ, ಸಾರು, ಕೋಸಂಬರಿಯನ್ನು ಇಷ್ಟಪಟ್ಟು ತಿನ್ನಲಾರಂಭಿಸಿದ. ಕೆಲವೇ ತಿಂಗಳುಗಳಲ್ಲಿ ಅವನ ದೇಹದಲ್ಲಿ ಅಗಾಧವಾದ ಬದಲಾವಣೆಯಾಯಿತು. ಅವನು ಮತ್ತೆ ಮೊದಲಿನಂತೆ ಲವಲವಿಕೆಯಿಂದ ಆಟವಾಡಲು ಶುರುಮಾಡಿದ. ಅವನ ಮುಖದಲ್ಲಿ ಹೊಸ ಕಳೆ ಮೂಡಿತ್ತು. ಕಾಯಿಲೆಗಳು ಅವನ ಹತ್ತಿರ ಸುಳಿಯಲಿಲ್ಲ. ರಾಮುವಿನ ಈ ಬದಲಾವಣೆಯನ್ನು ಕಂಡು ಹಳ್ಳಿಯ ಇತರ ಮಕ್ಕಳು ಆಶ್ಚರ್ಯಪಟ್ಟರು. ರಾಮು ಅವರಿಗೆಲ್ಲ ತರಕಾರಿಗಳೆಂಬ ಸೂಪರ್ ಹೀರೋಗಳ ಕತೆ ಹೇಳಿದ. ಕ್ರಮೇಣ ಹಸಿರುಪುರದ ಮಕ್ಕಳೆಲ್ಲರೂ ತರಕಾರಿಗಳನ್ನು ಪ್ರೀತಿಯಿಂದ ತಿನ್ನಲು ಆರಂಭಿಸಿದರು. ಇಡೀ ಹಳ್ಳಿ ಮತ್ತೆ ಆರೋಗ್ಯ ಮತ್ತು ಸಂತೋಷದಿಂದ ನಲಿಯತೊಡಗಿತು. ತರಕಾರಿಗಳು ಕೇವಲ ಆಹಾರವಲ್ಲ, ಅವು ಪ್ರಕೃತಿ ನಮಗೆ ನೀಡಿದವರ ಉತ್ತಮ ಆರೋಗ್ಯವೇ ಮಹಾಭಾಗ್ಯ. ಆ ಭಾಗ್ಯವನ್ನು ಕಾಪಾಡುವ ಕಾವಲುಗಾರರೇ ಈ ತರಕಾರಿಗಳು. ನನ್ನ ಹೆಸರು ಮಂಜು ಕುದರಿಮೋತಿ. ತರಕಾರಿಗಳು ಕೇವಲ ಆಹಾರವಲ್ಲ, ಅವು ಪ್ರಕೃತಿ ನಮಗೆ ನೀಡಿದವರ ಉತ್ತಮ ಆರೋಗ್ಯವೇ ಮಹಾಭಾಗ್ಯ. ಆ ಭಾಗ್ಯವನ್ನು ಕಾಪಾಡುವ ಕಾವಲುಗಾರರೇ ಈ ತರಕಾರಿಗಳು. ವಿಡಿಯೋ ಮಾಡಿದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಮಂಜು YTK 37 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.